ದೇವನಹಳ್ಳಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 487 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಇವತ್ತು ನೆರವೇರಿಸ್ತಾ ಇದ್ದೇವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು 9 ತಿಂಗಳಾಗಿದೆ. ಈ 9 ತಿಂಗಳಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಕಡೆ ರಾಜ್ಯದ ಅಭಿವೃದ್ಧಿ ಆಗಬೇಕು, ಆ ಮೂಲಕ ರಾಜ್ಯದ GDP ಬೆಳವಣಿಗೆ ಹೆಚ್ಚಾಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ತಲಾವಾರು ಆದಾಯ ಹೆಚ್ಚಾಗಬೇಕು. ಇದು ಒಂದು ಕಡೆ. ಇನ್ನೊಂದು ಕಡೆ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಮಹಿಳೆಯರು, ರೈತರು, ಕಾರ್ಮಿಕರು, ಅಲ್ಪಸಂಖ್ಯಾತರು ಇವರೆಲ್ಲರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ, ವಿಶೇಷವಾಗಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಬಡವರು, ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು. ಸಂವಿಧಾನ ಜಾರಿಗೆ ಬಂದು ಈಗ 75ನೇ ವರ್ಷ. ಇಷ್ಟು ವರ್ಷಗಳಾದರೂ ಕೂಡ ಅಸಮಾನತೆ ನಮ್ಮ ಸಮಾಜದಲ್ಲಿ ಮುಂದುವರಿತಾ ಇದೆ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು. ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಎಲ್ಲರಿಗೂ ಹಂಚಿಕೆ ಆಗಬೇಕು ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೇವೆ. ಅದನ್ನೇ ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಕೆಲವೇ ಜನರ ಕೈನಲ್ಲಿ ಅಧಿಕಾರ, ಸಂಪತ್ತಿದ್ರೆ ಪ್ರಯೋಜನ ಆಗಲ್ಲ. ಅದು ಎಲ್ರಿಗೂ ಹಂಚಿಕೆ ಆಗಬೇಕು. ಆಗ ಮಾತ್ರ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಬುದ್ಧ ಹೇಳಿರೋದು, ಇದನ್ನೇ ಬಸವಾದಿ ಶರಣರು ಹೇಳಿರೋದು, ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನ ಹೇಳೋದು ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸಮಾಜದಲ್ಲಿ ಅಸಮಾನತೆ ಹೋಗಿ ಎಲ್ಲರೂ ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಅಸಮಾನತೆ ಮುಂದುವರಿಬೇಕು, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು ಅನ್ನೋದನ್ನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು.
ನೀವು ಇತ್ತೀಚೆಗೆ ನಿನ್ನೆ ನೋಡಿರ್ಬೇಕು, ಪತ್ರಿಕೆಯಲ್ಲಿ ಬಂದಿದೆ. ಅನಂತ್ ಕುಮಾರ್ ಹೆಗ್ಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಂಸದರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಹೇಳ್ತಾರೆ, ನಾವು 400 ಜನ ಗೆದ್ರೆ, ಅಂದ್ರೆ ಲೋಕಸಭೆಯಲ್ಲಿ 2/3 ಗೆದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ, ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. 5-6 ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು, ಹಿರಿಯ ಸದಸ್ಯ, ಕೇಂದ್ರದ ಮಂತ್ರಿಯಾಗಿದ್ದವರು. ಇವತ್ತು ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಅಂತ ಏನ್ ಹೇಳ್ತೀವಿ, ಅವರ ನಿಜವಾದಂತ ಬಣ್ಣ, ಬಿಜೆಪಿಯವರ ಬಣ್ಣ ಬಯಲಾಗಿದೆ. ಬಿಜೆಪಿಯವರ ಬಣ್ಣ ಇವತ್ತು ಬಯಲಾಗಿದೆ. ಅವರ ಅಜೆಂಡಾ ಅನಂತ್ ಕುಮಾರ್ ಹೆಗ್ಡೆ ಅವರ ಮೂಲಕ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಹೇಳಿಸಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಮರಿಬಾರದು. ನಮ್ಮ ಸಂವಿಧಾನ ಉಳಿದರೆ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ನಾಶ ಆದ್ರೆ ನಾವ್ಯಾರು ಕೂಡ ಉಳಿಯಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಮೊದಲನೇ ಸಾರಿ ಅಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರು ಹೇಳಿರ್ತಕ್ಕಂಥದ್ದು, ಇದು ಎರಡನೇ ಸಾರಿ ಅನಂತ್ ಕುಮಾರ್ ಹೆಗ್ಡೆ ಅವರು ಹೇಳಿರ್ತಕ್ಕಂಥದ್ದು. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಇವತ್ತು ಅನೇಕ ದೇಶದ ನಾಯಕರುಗಳು ಭಾರತ ದೇಶದ ಸಂವಿಧಾನವನ್ನ ಹೊಗಳಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ, ಜಗತ್ತಿನಲ್ಲೇ ಶ್ರೇಷ್ಠವಾದಂಥ ಸಂವಿಧಾನ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ಶ್ರೇಷ್ಠ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಯೋಚನೆ ಮಾಡಬೇಕು, ಬಡವರು ಉಳಿಬೇಕಾ, ಹಿಂದುಳಿದವರು ಉಳಿಬೇಕಾ, ಅಲ್ಪಸಂಖ್ಯಾತರು ಉಳಿಬೇಕಾ, ರೈತರು ಉಳಿಬೇಕಾ, ಮಹಿಳೆಯರು ಉಳಿಬೇಕಾ? ಇದು ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಲೇಬೇಕು. ಇವತ್ತು ಈ ರೀತಿಯಾಗಿ ನಾನು ಅದಕ್ಕೆ ರಿಯಾಕ್ಷನ್ ಮಾಡಿದೆ. ಈ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಚುನಾವಣೆಗೆ ನಿಲ್ಬಾರದು, ಆ ರೀತಿ ಅನರ್ಹರನ್ನಾಗಿ ಮಾಡಬೇಕು, ಪಕ್ಷದಿಂದ ಕೂಡಲೇ ಎಕ್ಸ್ಪೆಲ್ ಮಾಡಬೇಕು. ಬಿಜೆಪಿಯವರು ಹೇಳ್ತಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗಕ್ಕಾಗಲ್ಲ. ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಭಾರತೀಯ ಜನತಾ ಪಕ್ಷದವರು ಪಕ್ಷದಿಂದ ಹೊರಗಡೆ ಹಾಕಿ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಒಕ್ಕೊರಲಿನಿಂದ ಈ ಸಂವಿಧಾನನೇ ಉಳಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಯಾವ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನ ನೀವು ಗಟ್ಟಿಯಾಗಿ ಹೇಳದೆ ಹೋದರೆ ಇಂಥ ಅನಂತ್ ಕುಮಾರ್ ಹೆಗ್ಡೆಗಳು ಮನುಸ್ಮೃತಿ ಪರವಾಗಿರ್ತಕ್ಕಂಥವರು, ಮನುವಾದದ ಪರವಾಗಿರ್ತಕ್ಕಂಥವರು ಹೇಳುತ್ತಲೇ ಇರ್ತಾರೆ. ನೀವೆಲ್ಲರೂ ಕೂಡ ಅದಕ್ಕೋಸ್ಕರ ಒಗ್ಗಟ್ಟಾಗಬೇಕು. ಇವತ್ತು ಸಂವಿಧಾನ ಉಳಿಬೇಕಾದ್ರೆ ಭಾರತೀಯ ಜನತಾ ಪಕ್ಷದವರನ್ನು ಸೋಲಿಸಲೇಬೇಕು. ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನೀವು ವಿಚಾರ ಮಾಡಬೇಕು. ಇದು ಒಂದು ಭಾಗ. ಎರಡನೇದು, 3 ವರ್ಷ 10 ತಿಂಗಳಿದ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ನೋಡೋಣ. ಏನ್ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ. ಇಲ್ಲಿ ಬಿಜೆಪಿ MLA ಇದ್ರು, ಜೆಡಿಎಸ್ MLA ಇದ್ರು, ಈಗ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಬಿಜೆಪಿ JDS ಒಟ್ಟಾಗಿ ಬರ್ತಾ ಇದ್ದಾರೆ ಈಗ ಚುನಾವಣೆಗೆ. ಇದೇ ದೇವೇಗೌಡರು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಒಂದು ಕೋಮುವಾದಿ ಪಕ್ಷ,
ಅಂತ ಹೇಳ್ತಿದ್ದವರು ಈಗ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ನಮ್ದು ಸಂಬಂಧ ಅವಿನಾವಭಾವ ಸಂಬಂಧ, ಐತಿಹಾಸಿಕವಾದ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿಯವರು ಏನು ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ? ಏನಾದ್ರೂ ಮುಂದಿನ ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತಕ್ಕಂಥ ಹೇಳ್ದಂತ ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳ್ತಾರಲ್ಲ. ದೇವೇಗೌಡರ ಈ ಮಾತುಗಳನ್ನು ನಂಬೇಕಾ? ನೀವು ಯೋಚನೆ ಮಾಡಿ. ನಾನು ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ದೇವೇಗೌಡರು ಹೇಳಿದಂತ ಮಾತುಗಳು ಯಾವ ಕಾರಣಕ್ಕೂ ಕೂಡ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಬಾರದು. ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶವನ್ನೇ ಬಿಟ್ಟು ಹೋಗ್ತೇನೆ ಅಂತೇಳಿ ದೇವೇಗೌಡರೇ ಹೇಳಿದ್ರು. ಈಗ ಇದ್ದಕ್ಕಿದ್ದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆಯಲ್ಲ ದೇವೇಗೌಡರೇ. ನೀವು ಮಣ್ಣಿನ ಮಗನ, ರೈತರ ಮಗನ, ನೀವು ರೈತರ ಪರವಾಗಿ ಮಾತಾಡ್ತಾ ಇದ್ದೀರಾ? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕೇವಲ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಇವತ್ತು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ಕೋಮುವಾದಿ ಪಕ್ಷ ಬರಬಾರದು ಅಧಿಕಾರಕ್ಕೆ ಅನ್ನೋ ಕಾರಣಕ್ಕೋಸ್ಕರ, ಯಾವ ಕಾರಣಕ್ಕೂ ಕೂಡ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರದು. ಕಳೆದ ಸಾರಿ 2018ರಲ್ಲಿ ನಾವು 80 ಸ್ಥಾನಗಳನ್ನು ಗೆದ್ದಿದ್ರು ಕೂಡ ಇವರು 37 ಸ್ಥಾನಗಳನ್ನು ಗೆದ್ದಿದ್ರು. ಆ 37 ಸ್ಥಾನದವರಿಗೆ ಮುಖ್ಯಮಂತ್ರಿ ಮಾಡಿದ್ದ ನಾವು, ಆದರೆ ಅಧಿಕಾರ ಉಳಿಸ್ಕೊಳ್ಳಲಿಲ್ಲ. ಯಡಿಯೂರಪ್ಪನವರು ಇವ್ರ ಸರ್ಕಾರನ ಬೀಳಿಸ್ಬಿಟ್ರು. ಯಾವ ಯಡಿಯೂರಪ್ಪ ಬಿಜೆಪಿ ಇವ್ರ ಸರ್ಕಾರವನ್ನ ಉರುಳಿಸಿದ್ರು, ಅವ್ರ ಜೊತೆನಲ್ಲೇ ಇವತ್ತು ಶಾಮೀಲಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ, ಚುನಾವಣೆಗೆ ಎದುರಿಸ್ತೀವಿ ಅಂತೇಳಿ ಕುಮಾರಸ್ವಾಮಿ, ದೇವೇಗೌಡ ಎಲ್ಲರೂ ಕೂಡ ಇವತ್ತು ಒಬ್ಬರ ಮೇಲೆ ಒಬ್ಬರಂತೆ ಅವರು ವಕ್ತಾರರಾಗಿ ಮಾತಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯಮಾಡಿ ಇವರಿಬ್ಬರನ್ನು ಸೋಲಿಸಿ. ಈಗಾಗಲೇ ಪುಟ್ಟಣ್ಣ ಎಲೆಕ್ಷನ್ ನಡೀತು. ಪುಟ್ಟಣ್ಣ ಅಂತೇಳಿ ಇವರಿಬ್ರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಿಂದ ಬಿಜೆಪಿ ಜೆಡಿಎಸ್ನಿಂದ ಒಬ್ಬರು ಅಭ್ಯರ್ಥಿಯಾಗಿದ್ರು, ರಂಗನಾಥ್ ಅಂತೇಳಿ ವಕೀಲರು. ಬಿಜೆಪಿ ಮತ್ತು ಜೆಡಿಎಸ್ನಿಂದ ರಂಗನಾಥ್ ಅಂತೇಳಿ ಅಭ್ಯರ್ಥಿಯಾಗಿದ್ರು. ನಮ್ಮ ಪಕ್ಷದಿಂದ ಪುಟ್ಟಣ್ಣ ಮಾಜಿ ಮೇಲ್ಮನೆಯ ಸದಸ್ಯ, ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು, ಅವರನ್ನು ಅಭ್ಯರ್ಥಿ ಮಾಡಿದ್ದು. ಅವರು ದೊಡ್ಡ ಅಂತರದಿಂದ ಗೆದ್ರು. ಪುಟ್ಟಣ್ಣ ದೊಡ್ಡ ಅಂತರದಿಂದ ಗೆದ್ರು. ಇವರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಮೊದಲನೇ ಚುನಾವಣೆ ಕುಮಾರಸ್ವಾಮಿ ಹೇಳಿದ್ರು, ಈ ಚುನಾವಣೆಯ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ರು. ದಿಕ್ಸೂಚಿ, ಇದು ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಹೇಳಿದ್ದು ದಿಕ್ಸೂಚಿ. ಈಗ ಕುಮಾರಸ್ವಾಮಿ ಅವರೇ, ನಿಮ್ಮ ಅಭ್ಯರ್ಥಿ ಸೋಲ್ತು, ನಮ್ಮ ಅಭ್ಯರ್ಥಿ ಗೆದ್ರು. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಯಾವುದ್ರಿ ಕುಮಾರಸ್ವಾಮಿ ಅವರೇ? ಹೇಳಿ ನೋಡೋಣ. ನೀವು ಅದಕ್ಕೆ ತೀರ್ಮಾನ ಮಾಡಬೇಕು. ಇವತ್ತು ಅವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಯನ್ನ ಮಾಡಲಿಲ್ಲ. ಮುನಿಯಪ್ಪನವರು MLA ಆದ್ಮೇಲೆ, ಈ ಕ್ಷೇತ್ರದ MLA ಆದ್ಮೇಲೆ ಮೊದಲನೇ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಮಂತ್ರಿ ಆಗಿರೋದು, ದೇವನಹಳ್ಳಿಯಿಂದ ಮಂತ್ರಿ ಆಗಿರೋದು ಮೊದಲನೇ ಬಾರಿ. ದೇವನಹಳ್ಳಿ ಕ್ಷೇತ್ರದಿಂದ ಯಾರಾದರೂ ಸ್ವತಂತ್ರ ಭಾರತದಲ್ಲಿ ಮಂತ್ರಿ ಆಗಿದ್ರೆ ಅದು KH ಮುನಿಯಪ್ಪ. ಈ ಮುನಿಯಪ್ಪನವರು ಇದಾರಲ್ಲ, 24 ಗಂಟೆ ಪಾಲಿಟಿಷಿಯನ್, 24 hours ಪಾಲಿಟಿಷಿಯನ್. ಆಮೇಲೆ ಹಿಡಿದ ಕೆಲಸ ಬಿಡಲ್ಲ. 10 ಸಾರಿ ಬರ್ತಾರೆ, ಹೇಳ್ದನ್ನೇ ಹೇಳ್ತಾರೆ. ನನಗನ್ಸುತ್ತೆ ಮುನಿಯಪ್ಪನವರು ದೇವನಹಳ್ಳಿ ಕ್ಷೇತ್ರವನ್ನ ಈ ರಾಜ್ಯದಲ್ಲಿ
ಮೊದಲನೇ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುನಿಯಪ್ಪನವ್ರನ್ನ ಒಳ್ಳೆ ಎಮ್ ಎಲ್ ಎ ಮಾಡ್ಕೊಂಡಿದ್ದೀರಿ. ಮುನಿಯಪ್ಪನವರೇ ಗಂತನೋಡಿ ಚೀಟಿ ಇಟ್ಕೊಬರ್ತಾರೆ. ಏನು ಇಲ್ಲಿ ಒಂದು ದೇವನಹಳ್ಳಿನಲ್ಲಿ ಇವತ್ತಿನ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಕೆಂಪೇಗೌಡ ಸ್ಮಾರಕ ನಿರ್ಮಾಣಕ್ಕಾಗಿ 10 ಎಕರೆ ಜಮೀನನ್ನು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. 10 ಎಕರೆ. ಈ ದೇವನಹಳ್ಳಿ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತ ಹೆಸರಿಟ್ಟವ್ರೆ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಪ್ರತಿಮೆ ಮಾಡಿದ್ರು. ಅದು ದುಡ್ಡು ಕೂಡ ಕೊಟ್ಟಿಲ್ಲ. ಆ ದುಡ್ಡೆಲ್ಲ ನಾವು ಕೊಡ್ಬೇಕೀಗ. ಪ್ರತಿಮೆ ಮಾಡಿದ ದುಡ್ಡು ಬೆಂಗಳೂರಿಗೆ ಈ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಸರಿಟ್ಟವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ. ಕೆಂಪೇಗೌಡ ಹೆಸರು, ಕೆಂಪೇಗೌಡ ಜಯಂತಿ ಮಾಡಿದವರು ನಾವು, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದವರು ನಾವು. ಅವ್ರು ಯಾವತ್ತೂ ಏನೂ ಮಾಡಿಲ್ಲ. ಅದರಿಂದ ಈ 10 ಕೋಟಿ ರೂಪಾಯಿನ ನಾನು ಈ ಕಂದಾಯ ಇಲಾಖೆಗೆ ಹೇಳಿ ಬಿಡುಗಡೆ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ರೀಡಾಂಗಣ, ಅದಕ್ಕೆ ಒಂದು 25 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಇವರೆಲ್ಲ ಪ್ರಿಪ್ರೇಷನ್ ಮಾಡಲಿ, ಜಾಗ ಎಲ್ಲ ಮಾಡಲಿ, ಇದೆಯಾ ಜಾಗ ಇದೆಯಂತೆ, ಮಾಡ್ಕೊಳ್ಳೋಣ, ಅದನ್ನು ಮಾಡ್ಕೊಳ್ಳೋಣ. ಈಗ ಈ KH ಮುನಿಯಪ್ಪನವ್ರು ಇದ್ದಾರಲ್ಲ, ಮಾತನಾಡುವಾಗಲೇ ಹೇಳಿಸ್ಬಿಡೋದು, ಕಮಿಟ್ ಮಾಡಿಸ್ಬಿಡೋದು. ಆ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವಾಗಲೂ ಕೂಡ KH ಮುನಿಯಪ್ಪನವರು ಮುಂದು. ನಮ್ಮಲ್ಲಿ ಒಂದು ಗಾದೆ ಇದೆ, ಯಾವಾಗಲೂ ಊಟಕ್ಕೆ ಮುಂದಾಗಿರು, ನ್ಯಾಯಕ್ಕೆ ಹಿಂದಾಗಿರು ಅಂತ. ಇವರು ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ KH ಮುನಿಯಪ್ಪನವರು ನಂಬರ್ 1. ಅದರಿಂದ ಒಳ್ಳೆ ಶಾಸಕನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಶಾಸಕನ ನಾವು ಕೂಡ ಅವರಿಗೆ ಆಹಾರ ಮಂತ್ರಿ ಮಾಡಿದ್ದೀವಿ. ಬೆಂಗಳೂರು ಏರ್ಪೋರ್ಟ್ ಬಂದ ಮೇಲೆ ಬಹುಶಃ ಈ ದೇವನಹಳ್ಳಿ ಜಮೀನುಗಳ ಬೆಲೆ ಎಲ್ಲ ಜಾಸ್ತಿ ಆಗಿರ್ಬೇಕು ಅಂತ ಅನ್ಸುತ್ತೆ. ಆಗಿದೆಯಾ? ಅದಕ್ಕೆ ನೀವೆಲ್ಲ ಅನೇಕ ಜನ ಶ್ರೀಮಂತರಾಗಿದ್ದೀರಿ. ಆಗಿಲ್ವಾ? ಜಮೀನೆಲ್ಲ ಜಾಸ್ತಿ ಆಯ್ತಲ್ಲ ಬೆಲೆ. ಜಮೀನ್ ಬೆಲೆ ಜಾಸ್ತಿ ಆಯ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಬೇಕಾ, ಬಿಡದಿ ಹತ್ರ ಮಾಡಬೇಕು ಅಂತ ಹೇಳಿ ಜಿಜ್ಞಾಸೆ ಇತ್ತು. ಕೊನೆಗೆ ಇಲ್ಲಿ ಮಾಡೋದು. ಅದರಿಂದ ಇವತ್ತು ಅಂತಾರಾಷ್ಟ್ರೀಯ ದೇವನಹಳ್ಳಿ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿ, ಇದು ಒಂದು ಸ್ಟ್ರಾಟಜಿಕ್ ಪಾಯಿಂಟ್. ದೇವನಹಳ್ಳಿ ಸ್ಟ್ರಾಟಜಿಕ್ ಪಾಯಿಂಟ್. ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ಊರ್ಧ್ವಮುಖವಾಗಿ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ವಾ. ಮತ್ತೆ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ. ಟಿಪ್ಪು ಸುಲ್ತಾನ್ ಇಲ್ಲೇ ಹುಟ್ಟಿದ್ದು, DVG ಅವರು ಇಲ್ಲೇ ಮನೆ ಇರೋದು ಅಲ್ವಾ. DVG ಅವ್ರ ಮನೆ ಇರೋದು ಇಲ್ಲೇ, ಏರೋಸ್ಪೇಸ್ ಪಾರ್ಕ್ ಇಲ್ಲೇ ಇರೋದು, ಪ್ರತಿಷ್ಠಿತ ಕಂಪನಿಗಳೆಲ್ಲ ಇಲ್ಲೇ ಬಂದಿದ್ದಾವೆ. ಉದ್ಯೋಗ ಸೃಷ್ಟಿಯಾಗ್ತದೆ, ಬಹಳ ಜನಗಳಿಗೆ ಉದ್ಯೋಗ ಸಿಗ್ತದೆ. ದೇವನಹಳ್ಳಿ ಕ್ಷೇತ್ರ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಆಮೇಲೆ ಇಲ್ಲಿ ವೆಂಕಟರಮಣಯ್ಯ ಇದ್ದಾನೆ. ಎಲ್ಲ ಹುಟ್ಟೋದ್ನ ಬರ ಇಲ್ಲಿ ಹೇಳದ್ದೆಲ್ಲ ವೆಂಕಟರಮಣಯ್ಯ ಹೇಳದ್ದೆಲ್ಲ ಮಾಡಿಕೊಟ್ಟಿದ್ದೆ ಅಲ್ವಾ. ಹೇಳಪ್ಪ ಸರಿಯಾಗಿ. ಒಂದೇ ನಾನು ಯಾವುದೇ ಪತ್ರ ಕೊಡ್ಲಿ ಪ್ರತಿಯೊಂದು ಕೊಟ್ಟಿದ್ದೀರಿ. ಅವತ್ತು ನಮ್ಮ ಕಾಂಗ್ರೆಸ್ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ಎಲ್ಲ ಅನುದಾನವನ್ನ ಕೊಟ್ಟಿದ್ದೆ.
ಈಗ ಆಸ್ಪತ್ರೆ ನಡೀತಾ ಇದೆಯಲ್ಲ, ಅದೇನು ಜಾಸ್ತಿ ಹಾಸ್ಪಿಟಲ್ ಕೊಟ್ಟರಲ್ಲ ಮೊನ್ನೆ 25 ಕೋಟಿ ಕೊಟ್ಟಿದ್ದೀರಿ. ನೋಡಿ, ಆಸ್ಪತ್ರೆ ಇನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ. 260 ಕೋಟಿ ರೂಪಾಯಿಗಳು, 260 ಕೋಟಿ ರೂಪಾಯಿಗಳು. ಸೊ ಉಚಿತ ಕೊಟ್ಟರೆ, ಆಮೇಲೆ ನೇಕಾರರಿಗೆ ನಾವು ₹1.25 ವಸೂಲು ಮಾಡ್ತಿದ್ದೋ 10 HP ಅವರಿಗೆ, ಈಗ ಅದನ್ನು ತೆಗೆದಾಕ್ಬಿಟ್ಟೆ ಪೂರ್ಣವಾಗಿ. ಹೌದಲ್ಲ? ಹೇಳ್ರಿ, ಕೈ ಎತ್ತರಿ. ಮತ್ತೆ ಸುಮ್ಮನೆ ನೀವು ಮಾಡಿದ ಕೆಲಸ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇನೆ. ಓಟ್ ಹಾಕುವಾಗ ಜ್ಞಾಪಕ ಇಟ್ಕೊಂಡು ಯಾರು ನಿಮ್ ಪರವಾಗಿದ್ದಾರೆ ಅವ್ರಿಗೆ ಓಟ್ ಹಾಕಿ ಅಷ್ಟೇ. ನೋಡಿ, ವೆಂಕಟರಮಣಯ್ಯ ಪಾಪ ಎಲ್ಲ ಕೆಲಸ ಮಾಡಿದ್ರು, ವೆಂಕಟರಮಣಯ್ಯ ಆದ್ರೂ ಸೋಲಿಸ್ಬಿಟ್ರು ಅವನ್ನ. ನಾನು ವೆಂಕಟರಮಣಯ್ಯ ಯಾವ ಕಾರಣಕ್ಕೂ ಸೋಲಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೂ ಸೋಲಿಸ್ಬಿಟ್ರು. ಮುಂದಿನ ಸಾರಿ 100ಕ್ಕೆ 100 ವೆಂಕಟರಮಣಯ್ಯನ ಗೆಲ್ಲಿಸಲೇಬೇಕು. ಸೊ ಇದ್ರ ಜೊತೆಗೆ ನಾವು ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು. 5 ಗ್ಯಾರಂಟಿಗಳನ್ನ ಈಗ ಅವೆಲ್ಲ ಈಡೇರಿದವೋ ಇಲ್ಲ, ನುಡಿದಂತೆ ನಡೆದಿದ್ದೇವೋ ಇಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆಯವೋ ಇಲ್ಲ. ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. 36,000 ಕೋಟಿ. ಮುಂದಿನ ವರ್ಷಕ್ಕೆ ನನ್ನ ಬಜೆಟ್ ನೀವು ನೋಡಬೇಕು. ಮುಂದಿನ ವರ್ಷದ 24-25ಕ್ಕೆ ಬಜೆಟ್ ಮಂಡಿಸಿದ್ದೀನಿ. ಆ ಬಜೆಟ್ನಲ್ಲಿ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತದೆ. ಆ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇನೆ. 52,009 ಕೋಟಿ. 1,20,00,000 ಕುಟುಂಬಗಳು ಈ 5 ಗ್ಯಾರಂಟಿಗಳ ಲಾಭವನ್ನು ಪಡಿತಾ ಇದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟರಿ ಆಫ್ ಕರ್ನಾಟಕ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಪಾಲಿಸಿ ಇವತ್ತು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದ್ರೆ ಯಾರಿಗೆ ದುಡ್ಡಿಲ್ಲ, ಯಾರ ಕೈನಲ್ಲಿ ಕೊಂಡ್ಕೊಳ್ಳಿಕ್ಕೆ ಹಣ ಇಲ್ಲ, ಆ ಜನರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮೊದಲನೇ ಬಾರಿಗೆ ಈ 5 ಗ್ಯಾರಂಟಿಗಳ ಮೂಲಕ ಮಾಡ್ತಾ ಇದ್ವಿ. ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ ಇಲ್ಲ? ಓಡಾಡ್ತಾ ಇದ್ದೀರಲ್ಲ? ನಿಮ್ಮ ಮನೆ ಯಜಮಾನಿಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವಾ? ನಿಮಗೆ ಫ್ರೀ ಕರೆಂಟ್ ಸಿಗ್ತಾ ಇದೆಯಾ ಇಲ್ಲ? ಮತ್ತೆ ಯಾರು ಕೊಟ್ಟಿದ್ರ? ಹಿಂದೆ ಕೊಟ್ಟಿದ್ರ? ಕರ್ನಾಟಕದಲ್ಲಿ 3.5 ಕೋಟಿ ಹೆಣ್ಮಕ್ಳಿದ್ದಾರೆ. 3.5 ಕೋಟಿ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳಿಗೆ ಶಕ್ತಿ ತುಂಬಬೇಕು ಅಂತೇಳಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಫ್ರೀ ಬಸ್ ಪ್ರಯಾಣ, ಆಮೇಲೆ ಫ್ರೀ ಕರೆಂಟ್. ಹಿಂದೆ ಯಾವ್ದು ಬಿಜೆಪಿ ಸರ್ಕಾರ ಕೊಟ್ಟಿತ್ತ? ಮತ್ತೆ ಬಿಜೆಪಿ ಓಟ್ ಹಾಕ್ಬೇಕಾ? ಕೃಷಿ ಭಾಗ್ಯ ಮಾಡಿದವ್ರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು?
ಕ್ಷೀರಧಾರೆ ಮಾಡಿದವರು ಯಾರು? ಎಲ್ಲ ಕಾಂಗ್ರೆಸ್ ಸರ್ಕಾರ. ಎಲ್ಲ